ವಾವ್, ಸರ್ಪ್ರೈಸ್. ನೀವು ಸರಸ್ವತಿ ಅವರಲ್ವಾ? ಎಸ್. ಸರಸ್ವತಿ ಅವರು ಎಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಶ್ರುತೀಸ್ ಕಿಚನ್. ಶ್ರುತೀಸ್ ಕಿಚನ್ ಅಲ್ಲಿ ಸರಸ್ವತಿ ಅವ್ರಿಗೆ ಏನ್ ಕೆಲಸ? ಇವತ್ತು ನಾನೊಂದು ಈಸಿ ರೆಸಿಪಿ ಮಾಡ್ತಾ ಇದ್ದೀನಿ. ಗಾರ್ಲಿಕ್ ಪೆಪ್ಪರ್ ರೈಸ್. ಗಾರ್ಲಿಕ್ ಪೆಪ್ಪರ್ ರೈಸಾ? ಜೊತೆಗೆ ಸಬ್ಸಿಗೆನೂ ಹಾಕ್ತಾ ಇದ್ದೀನಿ. ಈ ಸಬ್ಸಿಗೆ ಹಾಕ್ಬಿಟ್ಟು ಮಾಡ್ತಿದ್ದೀರಾ? ನಮ್ಮ ಮನೆಗೆ ಬಂದು ನನಗೆ ಹೆಲ್ಪ್ ಮಾಡಿಕೊಟ್ಟು ಪಾಪ ಇವ್ರ ಮನೆಗೆ ಹೋದಾಗ್ಲೂ ಇವರೇ ಅಡುಗೆ ಮಾಡ್ಕೊಡ್ತಾರೆ. ನಮ್ಮ ಮನೆಗೆ ಬಂದು ಇವರೇ ಅಡುಗೆ ಮಾಡ್ಕೊಡ್ತಾರೆ. ಎಷ್ಟು ಅದೃಷ್ಟವಂತೆ ನಾನು. ಸರಸ್ವತಿ ಅವ್ರದ್ದು ಏನ್ ಹೇಳ್ತಾರೆ, ಕೈ ರುಚಿ ಕೈ ಅಲ್ವಾ? ಅದೇ ಇವತ್ತೇನ್ ಊರಿಗೆ ಬಿಟ್ಬಿಟ್ಟಿದೀವಿ ಅಡ್ಗೆ ಮನೆ. ಇವತ್ತು ಏನು ಒಂದ್ ಒಳ್ಳೆ ಸೂಪರ್ ಸ್ಪೆಷಲ್ 1 ಪಾಟ್ ರೈಸ್. ಅವ್ರಿಗೆ ನಾನು ಬೆಳಗ್ಗೆ ತಿಂಡಿ ಏನು ಅಂದೆ, ಪೆಪ್ಪರ್ ರೈಸ್ ಅಂದ್ರು. ಅದ್ ಹೆಂಗಪ್ಪ ಅಂದೆ. ಮಾಡಿ ತೋರಿಸ್ತೀನಿ. ನಿಮ್ಗೆ ಮಾಡ್ಕೊಡ್ತೀನಿ. ಎಸ್, ಟೇಸ್ಟ್ ಮಾಡಿ ಹೇಳ್ತೀನಿ ಸರ್ ಹೆಂಗಿದೆ ಅಂತ. ಓಕೆನಾ? ಥ್ಯಾಂಕ್ ಯು. ಶ್ರುತಿ, ನಿಮ್ದೇನ್ ಕೆಲಸ? ನನ್ಗೆ ಸ್ವಲ್ಪ ಕಟಿಂಗ್ ಕೆಲಸ ಇದೆ ಅಷ್ಟೇ. ಇದನ್ನ ಮಾಡ್ಕೊಟ್ರೆ ಒಗ್ಗರಣೆ ಅಡಿಗೆ ಕೈ ರುಚಿ ಬಂದು ಸರ್ವ್ ಅವ್ರದ್ದು. ಏನ್ ಕಟಿಂಗ್ ಮಾಡ್ತಾ ಇದ್ದೀರಾ? ನಾನು ಬೆಳ್ಳುಳ್ಳಿ ಓಕೆ ನೋಡಿ ಇಷ್ಟೇ ಅಂತೆ. ಅದಕ್ಕೆ ಇದಕ್ ಮೇನ್ ಸಬ್ಬಕ್ಕೆ ಸೊಪ್ಪು ಅಂತಂದ್ರು. ಈಸಿ ಅನ್ಸುತ್ತೆ, ನನ್ಗೂ ಗೊತ್ತಿಲ್ಲ ಟೇಸ್ಟ್ ಹೆಂಗಿರುತ್ತೆ ಅಂತ. ಸರ್ವನೇ ಹೇಳ್ಬೇಕು ಇವಾಗ. ಸೊ ಸೊಪ್ಪಿಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಸರಸ್ವತಿ ಅವರು. ರೆಡಿ ಇದೆ. ಆಯ್ತಾ ಕ್ಲೀನಿಂಗು? ಕ್ಲೀನಿಂಗ್ ಆಯ್ತು. ಇದನ್ನ ಹೆಚ್ಕೊಳ್ಳೋಣ. ಓಕೆ. ಇವಾಗ ಇಷ್ಟು ಸೊಪ್ಪ ಅದಕ್ಕೆ, ಅಂದ್ರೆ ಸೊಪ್ಪ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ? ಕಡ್ಡಿ ಒಂದ್ ಕಡೆನಾ? ಏನೇನೋ ಹೇಳ್ತಾರಪ್ಪ ಇವ್ರ ರೆಸಿಪೀಸ್. ಅಂದ್ರೆ ವೆರೈಟಿ ಹೇಳ್ತಾರ. ಅದ್ರ ಜೊತೆಗೇನೆ ಈಗ ನೋಡಿ, ಕಡ್ಡಿ ಬೇರೆ ಟೈಮಲ್ಲಿ ಹಾಕ್ಬೇಕಂತೆ, ಸೊಪ್ಪು ಬೇರೆ ಟೈಮಲ್ಲಿ ಹಾಕ್ಬೇಕು. ಬೇಗ ಬೇಯುತ್ತೆ. ಇದು ಕಡ್ಡಿ ಬಂದು ಸ್ವಲ್ಪ ಗಟ್ಟಿ. ನಾನು ಕಡ್ಡಿ ಎಷ್ಟೇ ಬಿಡ್ತಾ ಇದ್ದೆ, ಸರ್ವ್ ಅಂತ ಯೂಸ್ ಮಾಡ್ತಾ ಇದ್ದಾರೆ ಅದನ್ನ. ಇದನ್ನ ಈರುಳ್ಳಿ ಜೊತೆ ಹಾಕ್ತೀವಿ. ಹೌದಾ? ಲೈಟರ್ ಶ್ರುತಿ ಎಲ್ಲಿದೆ? ನಮ್ಮ ಮನೇಲಿ ಏನ್ ಬೇಕಂದ್ರೂ ಸರ್ವ್ ಕೇಳಿ. ಸ್ವರ್ಗ ಹಾ ಬಂದಿದೆ ಫಸ್ಟ್ ಡೇ. ಅದೇ ಫಸ್ಟ್ ಡೇ ಪಾಪ ಸರ್ವ್ಗೆ ವೆಲ್ಕಮ್ ನಮ್ಮ ಮನೆಗೆ. ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕ್ತಾ ಇದ್ದೀನಿ. ಹೈ ಫ್ಲೇಮ್ ಇಡಿಬೇಕಾದ್ರೆ. ಸಾಸಿವೆ ಸಿಡಿತಾ ಇದೆ ಸರಸ್ವತಿ. ಹೌದು. ಓಕೆ, ನೆಕ್ಸ್ಟ್ ಏನ್ ಹಾಕ್ತೀರಾ? ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ. ಓಕೆ. ಬ್ರೌನ್ ಆಗೋ ತನಕ ಹುರ್ಕೊಳ್ಳೋಣ. ಖಾರಕ್ಕೆ ಆಮೇಲೆ ಪೆಪ್ಪರ್ ಹಾಕೊಳ್ತೀವಿ. ಒಂದು ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ. ಮೆಣಸಿನ್ಕಾಯಿ ಬೇಡ ಅಂದಿದ್ರು, ನಾನೇ ಕಟ್ ಮಾಡಿರೋದು. ಯಾಕಂದ್ರೆ ಓಹೋ, ನಿಮ್ದು ಸ್ಪೈಸಿ ಧಾರವಾಡ ಅವ್ರದ್ದು. ಕರಿಬೇವು ಹಾಕಿದ್ದೀನಿ. ಓಕೆ. ಮತ್ತೆ ಗಾರ್ಲಿಕ್, ಬೆಳ್ಳುಳ್ಳಿ ಹಾಕಿದ್ದೀನಿ. ಓಕೆ. ಸಬ್ಬಸ್ಗೆ ಸೊಪ್ಪು ಫ್ರೈ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನಾನು ಇದುವರೆಗೂ ಟೇಸ್ಟ್ ಮಾಡಿ. ನೋಡಕ್ಕೆ ಲೆಮನ್ ರೈಸ್ ತರನೇ ಅನ್ಸ್ತಾ ಇದೆ, ಅಂದ್ರೆ ಇಂಗ್ರೀಡಿಯೆಂಟ್ಸ್. ಈ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಅಂದ್ರೆ ಮಾವಿನಕಾಯಿ ಹಾಕ್ತಾ ಇದ್ವಿ. ಅಲ್ವಾ? ಪೆಪ್ಪರ್ ರೈಸ್. ಪೆಪ್ಪರ್. ಓಕೆನಾ? ಸಣ್ಣ ಟ್ವಿಸ್ಟ್ ಎಸ್, ಪೆಪ್ಪರ್ ಅಲ್ಲಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಕಡ್ಡಿ ಹಾಕ್ತಿದ್ದೀರಾ? ಇದು ಕಡ್ಡಿ ಹಾಕ್ತಾ ಇದ್ದೀನಿ. ಸಬ್ಸಿಗೆ ಅದು ಕಡ್ಡಿ ಹಾಕ್ಬಿಟ್ರೆ ಬೇಯುತ್ತೆ. ಸ್ವಲ್ಪ ಕಡ್ಡಿ ಬೇಯ್ಲಿ ಅಂತ ಕಡ್ಡಿ ಫಸಲು, ಆಮೇಲೆ ಸುಮ್ಮನೆ ಏನಕ್ಕೆ ಎತ್ತಿಯೋದು ಕಡ್ಡಿ? ಕಡ್ಡಿ ಆಕ್ಚುಲಿ ಅದರಲ್ಲೇ ಇರೋದಲ್ವಾ? ಇದಾಗಿದೆ. ಇವಾಗ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಓಕೆ. ಸ್ವಲ್ಪ ಅರಿಶಿನ ಪುಡಿ. ಪೆಪ್ಪರ್ ರೈಸ್ ಆಗಿರೋದ್ರಿಂದ 1 ಸ್ಪೂನ್ ಪೆಪ್ಪರ್ ಹಾಕೊಳ್ತಾ ಇದ್ದೀನಿ. ಫ್ಲೇವರ್ಗೆ ಸ್ವಲ್ಪ ಜೀರಿಗೆ ಪೌಡರ್ ಹಾಕೊಳ್ತಾ ಇದ್ದೀನಿ. ಓಕೆ. ಉಪ್ಪು ಹಾಕ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಅನಿಸ್ತಾ ಇದೆ ಅಲ್ಲ? ಸೊಪ್ಪಿಂದು. ಸೀಗೆ ಸೊಪ್ಪು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಅಲ್ವಾ? ಪೆಪ್ಪರು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ಮಾಡಿದ್ಯಾ ರೈಸ್? ರೈಸ್ ಚೆನ್ನಾಗಾಗಿದೆ ಶ್ರುತಿ. ಚೆನ್ನಾಗಾಗಿದೆ. ಉದ್ರಾಗಿ ಚೆನ್ನಾಗಿ ಬಂದಿದೆ ರೈಸು. ಸೊ ಕಷ್ಟ ಆಗಲ್ಲ ಕಲಿಸ್ಲಿಕ್ಕೆ. ಹೌದು, ನನ್ನ ಕಾಂಟ್ರಿಬ್ಯೂಷನ್ ಅದು ರೈಸ್ ಮಾಡಿದ್ದು. ಓಹೋ, ಥ್ಯಾಂಕ್ ಯು. ವಾವ್, ಈ ಮ್ಯೂಸಿಕ್ ಜೊತೆ ರವಿಚಂದ್ರನ್ ಈ ತರ ಮೋಡ ಕವಿದ ವಾತಾವರಣದಲ್ಲಿ ಬಿಸಿ ಬಿಸಿ ರೈಸ್. ಹಾಡು ಆಯ್ತಾ ನಿಮ್ದು? ಸಬ್ಬಸಿಗೆ ಸೊಪ್ಪಿನ ರೆಡಿ ಇದೆ. ಎಲ್ಲ ರೆಡಿ ಇದೆ, ಎಲ್ಲ ಸರ್ವ್ ಮಾಡಿದ್ದಾರೆ. ನಾನು ರೈಸ್ ಅಷ್ಟೇ ಮಾಡಿದ್ದೆ. ಅದಕ್ಕೆ ಅವ್ರಿಗೆ ಹೇಳ್ದೆ ಲಾಸ್ಟ್ ಅಲ್ಲಿ ಹುಳಿ ಹಿಂಡೋದನ್ನ ನಾನೇ ಮಾಡ್ತೀನಿ ಅಂತ. ಹುಳಿ ಹಿಂಡುತ್ತಿದ್ದಾರೆ. ಯಾಕಂದ್ರೆ ರುಚಿ ಕೊಡತ್ತೆ ಅದು. ಅದಕ್ಕೆ ಹುಳಿ ನಿಜವಾಗ್ಲೂ ಶ್ರುತಿಗೆ ಉಪ್ಪು, ಹುಳಿ, ಖಾರ ಎಲ್ಲ ಎಕ್ಸ್ಟ್ರಾ ಬೇಕು. ಎಕ್ಸ್ಟ್ರಾ ಬೇಕು. ಅದಕ್ಕೆ ಎಲ್ಲ ಹಾಕೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ಹುಳಿ ಹಿಂಡುತ್ತಾ ಇದೆ. ಯಾಕೆಂದ್ರೆ ಅವ್ರು ಉಪೇಂದ್ರನ ಅಭಿಮಾನಿ. ಹಾ, ಓಕೆನಾ? ಹಾ,
ಏನೋ ಮಾಡ್ತಾ ಇದೀರ ಅಂತ ಗೊತ್ತಾಯ್ತು, ಬಟ್ ಏನು ಅಂತ ಗೊತ್ತಾಗಿಲ್ಲ. ಈಗ ಬಂದು ನೋಡಿ ಸ್ಮೆಲ್ ಫ್ಲೇವರು ಅಥವಾ ಲುಕ್ ಎಲ್ಲ ಸಬ್ಸಿಗೆ ಸೊಪ್ಪು ವಾಸನೆ ಬರ್ತಾ ಇದೆ. ಇದು ಪೆಪ್ಪರ್ ರೈಸ್. ಕರೆಕ್ಟ್, ಎಕ್ಸಾಕ್ಟ್ಲಿ, ನೀವು ಕರೆಕ್ಟ್ ಇದ್ರಲ್ಲಿ ಇದ್ದೀರಾ. ಅವ್ರು ಹೇಳಿಲ್ಲಪ್ಪ, ನಾನು ಹೇಳಿದ್ದು. ಏನು ಸೌಂಡ್, ಸೊಪ್ಪಿನ ವಾಸನೆ ಘಮ ಘಮ ಅಂತಿರ್ತಲ್ಲ, ಸೊ ಏನೋ. ಈಗ ನಾನು ಲೆಮನ್ ಹಿಂಡಾಯ್ತು, ಹುಳಿ ಹುಳಿ ಶ್ರುತಿ ಹುಳಿ ಕರೆಕ್ಟ್ ಆಗಿ ಮಾಲಾ ನೆಂಟ್ರಿ ಹುಳಿ ಹಿಂಡೋ ಟೈಮ್ಗೆ ಬಂದೆ. ಹುಳಿ ಹಿಂಡಾಗಿದೆ. ಈಗ ತುಪ್ಪ ಇಲ್ಲ ತಿನ್ನೋಣ ಅಂತ ಮನೆ ತಟ್ಟೆಗೆ ಹಾಕಿದ್ರಾ ನಿಮ್ಮ ಮನೆಯವರ ಅವ್ರಿಗೆ ತಿನ್ಸ್ ಬಂದ್ರ ಹಬ್ಬ ಬರ್ಡೇ ಎಲ್ಲ ಇವತ್ತು. ಫೈನಲ್ ಟಚ್ ನಾನೇ ಕೊಡ್ತಾ ಇರೋದು. ಮಾಲಾ ಬರೋವರೆಗೂ ಇದು ಅಲ್ವಾ? ಫಿನಿಶ್ ಆಗ್ತಾ ಇರ್ಲಿಲ್ಲ. ಈಗ ಒಂದ್ ಕೈ ರುಚಿ ಅಂದ್ರೆ ಹಂಗಿರುತ್ತೆ, ನಮ್ದು 8 ಕೈ. ಕಾವ್ಯ, ಮಾಲಾ, ಸರು ಅಂಡ್ ನಾನೇನು ಹಾಕಿಲ್ಲ. ಯಾಕೆ ನಾನೇನ್ ಹಾಕ್ತೆ? ರೈಸ್ ಹಿಂಗ್ ಕಲಿಸಿದ್ರಲ್ಲ ಅವಾಗ. ಇಲ್ಲ, ಕೈ ನಂದೇನಿಲ್ಲ, ಬರೀ 6. ಅಲ್ವಾ? ಅದಕ್ಕೆ ಚೆನ್ನಾಗಿದೆ ಅದು. ಫೈನಲ್ ಟಚ್ ನಾನು ಕೊಟ್ಟಿದ್ದೇನೆ. ಇವಾಗ ನೀವ್ ಅದ್ರಲ್ಲಿ ಏನಾದ್ರೂ ತಪ್ಪು ಹುಡುಕಿ ನನ್ಗೆ ಹೇಳಿ. ಏನು ಇಲ್ಲ, ನಿಜ ಹೇಳ್ಬೇಕು. ಚೆನ್ನಾಗಿ ಕಲ್ಸಿದೀನ ಹೇಳಿ, ಚೆನ್ನಾಗಿ ಕಲ್ಸಿದೀನ. ಈಗ ನೋಡಿ ಕರೆಕ್ಟ್ ಆಗಿರುತ್ತೆ. ಅದ್ಭುತ, ಅದ್ಭುತವಾಗಿದೆ. 8ನೇ ಅದ್ಭುತದಲ್ಲಿ ಇದು 9. ನಮ್ಮ ಗಾರ್ಲಿಕ್ ಪೆಪ್ಪರ್ ರೈಸ್ ಅದ್ಭುತವಾಗಿದೆ. ಗಾರ್ಲಿಕ್ ಪೆಪ್ಪರ್ ರೈಸ್ ಇದು. ಸಬ್ಬಸ್ಗೆ ಸೊಪ್ಪಿದೆ, ಬಟ್ ಅದಕ್ಕೆ ಹೆಸರು ನಾವು ಕೊಟ್ಟಿಲ್ಲ ಇನ್ನು. ಅದಕ್ಕೂ ಪಾಪ ಈಗ ಸೇರಿಸ್ಕೊಳ್ಳಿ ನೀವು. ಪೆಪ್ಪರ್ ಸಬ್ಬಸ್ಗೆ ಆಲ್ರೆಡಿ ಒಂದ್ಸಲ ಶ್ರುತಿ ನಮಗೆ ಗಾರ್ಲಿಕ್ ರೈಸ್ ಮಾಡಿ ಮಾಡಿ ಪೆಪ್ಪರ್ ಗಾರ್ಲಿಕ್ ಸಬ್ಬಸ್ಗೆ ಸೊಪ್ಪಿನ ಅನ್ನ. ಅದಕ್ಕೆ ನಾವು ಮೆಣಸಿನ್ಕಾಯಿ ಹಾಕಿಲ್ಲಪ್ಪ, ಪೆಪ್ಪರ್ ಹಾಕಿದೀನಿ. ಪೆಪ್ಪರ್ ಅಷ್ಟೊಂದು ಇದು ಕೊಡಲ್ಲ ಇದ್ರ ತರ. ಮಾಲನ್ ಚಪಾತಿ ಬೇಡ ಅಂತೆ, ಹಾ ರೈಸ್ ಹಾಕಿ. ಓಕೆ, ಓಕೆನಾ? ಈ ಕೆಲಸ ಶ್ರುತಿನೇ ಮಾಡಿದ್ರೆ ಸರಿ. ಎಸ್, ಬಡ್ಸೋದು ಅಟ್ಲೀಸ್ಟ್ ಅಡಿಗೆ ಯಾರಾದ್ರೂ ಏನೋ ಅಂತಾರಲ್ಲ, ಪಟಾಕಿ ಯಾವ್ದಾದ್ರೂ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಅಡಿಗೆ ಯಾರಾದ್ರೂ ಮಾಡ್ಲಿ, ಬಡ್ಸೋರ್ ನಾವಾಗಿರ್ಬೇಕು. ಚಪಾತಿ ಆಯ್ತಾ? ನಲ್ಲಿ ಅಪ್ಪು ಡೈಲಾಗ್ ರೀಕ್ರಿಯೇಟ್ ಮಾಡ್ಬಿಟ್ರೆ ಆ ಡೈಲಾಗ್ ಬರುತ್ತಲ್ಲ ಈ ಟೈಮ್ಗೆ, ಅದೇ ಹೇಳಿ. ಡೈಲಾಗು ಟೈಮಿಗೆ ಕರೆಕ್ಟ್ ಆಗಿ ಬರೋದು. ಟೈಮಿಂಗ್ ಇಸ್ ಇಂಪಾರ್ಟೆಂಟ್ ಮಾಲಾ. ಇದಕ್ಕೂ ಚಪಾತಿ ಇವಾಗ ಇಡ್ತೀನಿ ಆಯ್ತಾ? ಹಾಕಿ. ಇದ್ರ ಹೆಸರು ಮರ್ತೋಯ್ತು ಮಾಲಂಗ್ ಹೇಳಕ್ಕೆ. ಆಮ್ರಖಂಡ್. ಆಮ್ರಖಂಡ್ ಅಂದ್ರೆ ಹಾ, ಶ್ರೀಖಂಡ್ ಬರೀ ಮೊಸರಲ್ಲಿ ಮಾಡೋದು. ಇದು ಬಂದು ಮಾವಿನ ಹಣ್ಣು ಯೂಸ್ ಮಾಡಿ ಮಾಡಿರೋದು. ಸೂಪರ್ ಅಲ್ಲ? ಇದೆಲ್ಲ ಸರುದೆಪ್ಪ. ಸೂಪರ್. ಸರು ಅವ್ರ ಮನೇಲಿ ಮಾತ್ರ ಅಡಿಗೆ ಮಾಡಲ್ಲ, ಎಲ್ಲಾರ ಮನೆಗೂ ಎಲ್ರ ಮನೇಲೂ ಮಾಡ್ತಾರೆ. ಹಾ, ಮನೆಗೆ ಮಾತ್ರ ನಾನು ಹೋಗಲ್ಲ. ಯಾಕೆ? ಯಾಕಂದ್ರೆ ಅವ್ರು ಪಾಲಕ್ ಸೊಪ್ಪು ಬಿಡ್ಸ ಅಷ್ಟರಲ್ಲಿ ನಂದು ಮಸೊಪ್ಪು ಸಾರು ಆಗೋಗಿರುತ್ತೆ ನಮ್ಮ ಮನೆಯಲ್ಲಿ. ಮಾಲ ತುಂಬಾ ಫಾಸ್ಟ್ ನಾನು ಹೋಗಲ್ಲ. ಅದು ಈ ಎಕ್ಸ್ಪ್ರೆಸ್ ಜೊತೆ ನಾವು ಮ್ಯಾಚ್ ಆಗಲ್ಲ ಅಂತ ಅಲ್ವಾ? ಅದಕ್ಕೆ ಮೆಟ್ರೋ ಟ್ರೈನ್ಗೂ ಮೆಟ್ರೋ ಟ್ರೈನ್ ಆಟೋಗೂ ಇದ್ದಷ್ಟು ಡಿಫ್ರೆನ್ಸ್ ಇರುತ್ತೆ. ಬಟ್ ಟೇಸ್ಟ್ ಈಗ ಬರೀ ಇದೊಂದೇ ಅಂತಲ್ಲ, ಯಾವ್ದಾದ್ರು ಈಸಿಯಾಗಿ ಮಾಡ್ಕೊಂಡ್ರು ಚೆನ್ನಾಗಿ ತಿನ್ಬೇಕು ಅಂತ. ನೋಡಿ ಇದು ಚೆನ್ನಾಗಿದೆ, ಒಂಥರ ಕಲರ್ಫುಲ್. ವಾವ್, ಇಬ್ರು ಒಂದೇ ಸರಿ ಹೇಳಿದ್ವಿ. ಯಾರೋ ಗೆಸ್ಟ್ ಬರ್ತಾರೆ ಇವತ್ತು ನಮ್ಮ ಮನೆಗೆ. ಹಂಗಾದ್ರೆ ನಿಮ್ ತಟ್ಟೆ ಎತ್ಕೊ. ನಾನೇ ಅದು ಲಾಸ್ಟಿಗೆ ಬಂದಿದ್ದೀನಿ. ಎಷ್ಟು ನಾನೇ ಅದು ಲಾಸ್ಟಿಗೆ ಬಂದಿದ್ದೀನಿ. ಹಂಗಂತೀರಾ? ಚಪಾತಿ ಬೇಡವಾ? ಟೇಸ್ಟ್ ನೋಡಿ ಅವ್ರ ಜೊತೆ ಇರ್ಲಿ ಬಿಡಿ. ಇಲ್ಲ, ಈ ರೆಸಿಪಿ ನಾನು ಮತ್ತೆ ಮಾಡ್ಕೊತೀನಿ. ಯಾಕೆ ಗೊತ್ತಾ, ನನಗೆ ತುಂಬಾ ಇಷ್ಟ ಸಬ್ಬಸ್ಗೆ ಸೊಪ್ಪು ಸ್ಮೆಲ್ಲು. ಬೇಗ ಅಲ್ವಾ? ಬನ್ನಿ, ಅಲ್ಲಿ ಕುತ್ಕೊಂತಿದ್ದಾನಾ? ಓಕೆ, ಬನ್ನಿ. ಅಲ್ಲಿ ಅವ್ರು ಏನ್ ಅನ್ಕೊಂಡಿದ್ದಾರೆ, ನನ್ನ ಪಾಪ ಅಡಿಗೆ ಮಾಡಿರಲ್ಲ ಅಂತ. ನನ್ಗೆ ಅವ್ರಿಗೆ ಅಂತ 2 ಚಪಾತಿ ಅಂತ 4 ಚಪಾತಿ ಬಂದಿದ್ದಾರೆ. ನಂದು 2ರಿಂದ 3 kg ಜಾಸ್ತಿ ಆಗಿದೆ. ಅದು ಕ್ರೆಡಿಟ್ ಗೋಸ್ ಟು ಸರು. ಅಡಿಗೆ ಚೆನ್ನಾಗಿದ್ರೆ ನಾನು ತಿಂತಾನೆ ಇರ್ತೀನಿ. ಅದೊಂಥರ. ಓಕೆ, ಬಾಯ್.